ಇವತ್ತು ಸಿಮೆಂಟ್ ರಸ್ತೆ ಬರ್ಲಿಕ್ಕೆ ಕಾರಣ, ದಲಿತರ ಮನೆಗಳು ಇವತ್ತು ಅಚ್ಚುಕಟ್ಟಾಗಿ ಬಣ್ಣ ಸುಣ್ಣ ಹೊಡ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೆ ಶ್ರೀಮಾನ್ ಕುಮಾರಣ್ಣ ಅವರು ಕಾರಣ ಅನ್ನೋದನ್ನ ಈ ರಾಜ್ಯದಲ್ಲಿ ಯಾವ ದಲಿತರು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಣ್ಣ ಮಾಡಿದ ಕೆಲಸ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಆಗಿದ ಕೆಲವೇ ದಿನಗಳಲ್ಲಿ ಮೈಸೂರಿನಲ್ಲಿ ಒಂದು ವಾಸ್ತವ್ಯ ಮಾಡ್ತಾರೆ. ಅದು ಯಾರ ಮನೆ? ದಲಿತರ ಮನೆ, ಅಸ್ಪೃಶ್ಯರ ಮನೆ, ಊರಿಂದ ಹೊರಗಿದ್ದಂತ ಮನೆ, ಊರಿಂದ ಹೊರದೂಡಲ್ಪಟ್ಟಂತ ಜನರ ಮನೆ. ಆ ಮನೆಯಲ್ಲಿ ನಾನು AC ಚೇಂಬರ್ ನಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡಕ್ ಬಂದಿಲ್ಲ. ಬುದ್ಧ ರಾಜ. ಯಾಕೆ ಬುದ್ಧನಿಗೆ ಹೋಲಿಸ್ತೀನೋ ಬಿಡ್ತೀನೋ ದಯಮಾಡಿ ತಾವು ತಪ್ಪು ತಿಳಿಬೇಡಿ. ಮಾಧ್ಯಮದ ಸ್ನೇಹಿತರು ಅವರು ಕುಮಾರಣ್ಣನ ಬುದ್ಧನ್ ಹೋಲಿಸ್ತಾ ಇದ್ದೀನ ಬಿಡ್ತಾ ಇದ್ದೀನ ಅಂತ ತಾವ್ಯಾರು ಅಪಾರ್ಥ ಮಾಡ್ಕೋಬಾರದು. ಬುದ್ಧ ರಾಜ. ಆ ರಾಜ ಊರು ಒಳಗಡೆನೆ ಇರ್ತಾನೆ, ಕೋಟೆನಲ್ಲೇ. ದೊಡ್ಡ ಶ್ರೀಮಂತ ಅವನು ಊರಿಂದ ಹೊರಗಡೆ ಒಂದಿನ ಬರ್ತಾನೆ. ರಥದಲ್ಲಿ ಬಂದಾಗ ಅಲ್ಲಿ ಕಷ್ಟ, ರೋಗಗಳು, ರುಜಿನಗಳು, ಕಷ್ಟ, ಜನ ಅಳೋದು, ನೋವುಗಳನ್ನ ಭಗವಾನ್ ಬುದ್ಧ ನೋಡ್ತಾನೆ. ಸಿದ್ಧಾರ್ಥ ನೋಡ್ಬಿಟ್ಟು ಇದು ನಾನು ಪ್ರಪಂಚ ಈ ರೀತಿ ಅನ್ಕೊಂಡಿದ್ದೆ, ಇದೇನಪ್ಪ ಹಿಂಗಿದೆಯಲ್ಲ ಅಂತ ಹೇಳಿ ಭಗವಾನ್ ಬುದ್ಧ ಆಗಿದ್ದು ಸಿದ್ಧಾರ್ಥ ಆ ಕಾರಣದಿಂದನೇ ಇಲ್ಲಿನ ಸಮಸ್ಯೆ ನೋವುಗಳನ್ನ ಅರ್ಥ ಮಾಡಿಕೊಂಡು ಭಗವಾನ್ ಬುದ್ಧ ಸಿದ್ಧಾರ್ಥ ಆಗಿ ಹೊರಗಡೆ ಬಂದು ಜ್ಞಾನೋದಯ ಆದ್ಮೇಲೆ ಇವತ್ತು ಈ ಪ್ರಪಂಚವನ್ನ ತಿದ್ದಲಿಕ್ಕೆ ಪ್ರಾಮಾಣಿಕವಾಗಿ ಬುದ್ಧ ಅವರು ಪ್ರಯತ್ನ ಮಾಡಿ ಇಷ್ಟರ ಮಟ್ಟಿಗೆ ನಮ್ಮನ್ನ ಶಾಂತಿಯುತವಾಗಿ ತಂದಿಟ್ಟಿದ್ದಾರೆ ಈ ದೇಶದಲ್ಲಿ. ಆ ಕೆಲಸವನ್ನ ಪ್ರಥಮ ಬಾರಿಗೆ ಮಾಡಿದಂತವ್ರು ನಮ್ಮ ನಾಯಕರು. ನಾನು ಎದೆ ತಟ್ಟಿ ಎಲ್ಲಿ ಬೇಕಾದ್ರೂ ಹೇಳ್ತೇನೆ, ಎಲ್ಲಿ ಬೇಕಾದ್ರೂ ಭಾಷಣ ಮಾಡ್ತೇನೆ. ಅದು ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿ ದಲಿತರ ನೋವುಗಳನ್ನ ಅರ್ಥ ಮಾಡಿಕೊಂಡು ದಲಿತರ ಕೇರಿಗಳು ಇವತ್ತು ಸಿಮೆಂಟ್ ರಸ್ತೆ ಬರ್ಲಿಕ್ಕೆ ಕಾರಣ, ದಲಿತರ ಮನೆಗಳು ಇವತ್ತು ಅಚ್ಚುಕಟ್ಟಾಗಿ ಬಣ್ಣ ಸುಣ್ಣ ಹೊಡ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೆ ಶ್ರೀಮಾನ್ ಕುಮಾರಣ್ಣ ಅವರು ಕಾರಣ ಅನ್ನೋದನ್ನ ಈ ರಾಜ್ಯದಲ್ಲಿ ಯಾವ ದಲಿತರು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಕಾಂಗ್ರೆಸ್ ಅವರು ಹೇಳ್ತಾರೆ ಸಂವಿಧಾನ ಪುಸ್ತಕ ಇಟ್ಕೊಳ್ಳೋದು, ಸಂವಿಧಾನ ರಕ್ಷಣೆ ಮಾಡಿ ನಾವೇ ರಕ್ಷಣೆ ಮಾಡೋದು ಅಂತೇಳಿ. ರಕ್ಷಣೆ ಮಾಡಿದ್ದು ಶ್ರೀಮಾನ್ ದೇವೇಗೌಡ ಸಾಹೇಬರು, ಕುಮಾರಣ್ಣ ಅವರು, ಕಾಂಗ್ರೆಸ್ನವರಲ್ಲ. ಹೆಂಗೆ ದೇವೇಗೌಡ ಸಾಹೇಬರು ರಕ್ಷಣೆ ಮಾಡಿದ್ರು ಅಂದ್ರೆ, ಸ್ಥಳೀಯವಾಗಿ ಮೀಸಲಾತಿ ಕೊಟ್ಟಂತ ಪುಣ್ಯಾತ್ಮ 1994ರಲ್ಲಿ ಶ್ರೀಮಾನ್ ದೇವೇಗೌಡ